ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಸಿಹಿ ಕುಂಬಳಕಾಯಲ್ಲಿ ಕಡುಬು ಮಾಡೋದನ್ನು ನಿಮಗೆಲ್ಲ ತೋರಿಸ್ತಿದ್ದೀನಿ. ನಾನು ಮಾಡಿದ್ದೆ, ಚೆನ್ನಾಗಿತ್ತು ನೋಡಿ. ಮೊದಲನೇದಾಗಿ ಒಂದು ಪ್ಯಾನ್ ಇಡಿ. ಅದಕ್ಕಾದ ನಂತರ ಇದಕ್ಕೆ ನಾನು ಮೊದಲನೇದಾಗಿ ಬನ್ಸಿ ರವೆ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕಿ ನೋಡಿ. ಆಮೇಲೆ ಇದನ್ನು ಚೆನ್ನಾಗೆ ರೋಸ್ಟ್ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಎಣ್ಣೆ ಹಾಕಿಲ್ಲ ನಾನು ಇದಕ್ಕೆ, ಹಾಗೇನೆ ಡ್ರೈ ರೋಸ್ಟ್ ಮಾಡಿದ್ದೀನಿ, ಎಣ್ಣೆ ಹಾಕಿಲ್ಲ, ಹಾಗೇನೆ ಹುರ್ಕೋಬೇಕು. ಇದು ಈ ಥರ ಹುರ್ಕೊಂಡ್ಮೇಲೆ ಇದು ತಣ್ಣಗಾಗೋದಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ, ತಣ್ಣಗಾಗಬೇಕಿದು. ಆಮೇಲೆ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಸಿಹಿ ಕುಂಬಳಕಾಯಲ್ಲಿ ಅರ್ಧದಷ್ಟು ನಾನು ಸಿಪ್ಪೆ ತೆಗೆದು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಬೌಲಷ್ಟು. ಅದನ್ನು ಈ ಥರ ಒಂದು ದೊಡ್ಡ ಬೌಲ್ಗೆ ಹಾಕಿ, ಒಂದು ಬಟ್ಲಿಗೆ ಅದೇ ಅಳತೆಯಲ್ಲಿ ಒಂದು ಬೌಲಷ್ಟು ನಾನು ಒಂದು ಬೆಲ್ಲನ ತುರ್ಕೊಂಡಿದ್ದೀನಿ. ಆಮೇಲೆ ಹುರಿದಿರೋ ರವೆ ಹಾಕಿ, ಆಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು, ಟೀ ಸ್ಪೂನಷ್ಟು ಉಪ್ಪು ಹಾಕಿ, ಆಮೇಲೆ ಒಂದು 1/4 ಬೌಲಷ್ಟು ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕಿದ್ದೀನಿ. ಆಮೇಲೆ ಇದು ಅರಶಿನ ಕೊಂಬು ಹಸಿದು, ಇದನ್ನು ತುರ್ಕೊಂಡು 1 ಟೀ ಸ್ಪೂನಷ್ಟು ಇದಕ್ಕೆ ಹಾಕಿದ್ದೀನಿ. ಟ್ರೆಡಿಷ್ನಲ್ ಹಳೆಯ ಕಾಲದ ರೆಸಿಪಿ ಇದು. ಯಾರ್ಯಾರಿಗೆ ಗೊತ್ತಾ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಒಂದ್ಸಲಿ ಖಂಡಿತವಾಗಿ ನೀವು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡು ತಿನ್ನಲೇಬೇಕು. ಮಕ್ಕಳಿದ್ರೆ ಮಾತ್ರ ದಯವಿಟ್ಟು ಮಾಡಿಕೊಡಿ, ತುಂಬ ಒಳ್ಳೆಯದು ಮಕ್ಕಳಿಗೆ. ಅರಿಶಿನದಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ. ಅದೇ ರೀತಿ ಸಿಹಿ ಕುಂಬಳಕಾಯಿನೂ ಆರೋಗ್ಯಕ್ಕೆ ಒಳ್ಳೆಯದು. ಏಲಕ್ಕಿ ಪುಡಿನ ಇದಕ್ಕೆ ಹಾಕಿದ್ದೀನಿ ನೋಡಿ, ಏಲಕ್ಕಿ ಪುಡಿ ಕುಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರು ಬಿಟ್ಕೊಳ್ಳುತ್ತೆ, ಬೇಗ ಬೇಗ ಮಾಡ್ಕೋಬೇಕು ನೀವು. ಇದು ಅರಿಶಿನದ ಎಲೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ. ಇದನ್ನು ಮಿಶ್ರಣ ಇದು ಕಲಿಸ್ಕೊಂಡಿದ್ದೀನಲ್ಲ ಕುಂಬಳಕಾಯಿದ್ದು, ಅದೆಲ್ಲ ಇದಕ್ಕೆ ಹಾಕಿ ಒಂದು ಹಿಡಿಯಷ್ಟು ಈ ಥರ ಹಾಕಬೇಕು ನೋಡಿ. ನೋಡ್ತಿದ್ದೀರಲ್ಲ, ಕೆಲವರು ಅರಿಶಿನದೆಲೆ ಸಿಗಲಿಲ್ಲ ಅಂದರೆ ನೀವು ಬಾಳೆದೆಲೆ ಇರುತ್ತಲ್ಲ, ಬಾಳೆದೆಲೆಲ್ಲಾದರೆ ಇನ್ನೂ ಈಸಿಯಾಗಿ ಬರುತ್ತೆ ಪೊಟ್ನ ಎಲ್ಲ ಕಟ್ಕೊಳ್ಳೋಕ್ಕೆ, ಈ ಥರ ಮಾಡ್ಕೊಳ್ಳೋಕ್ಕೆ ಕಡುಬನ್ನ ನೋಡಿ. ನನಗೆ ಬಂದಿರೋ ಪ್ರಕಾರ ನಾನು ಫಸ್ಟ್ ಟೈಮ್ ಮಾಡಿರೋದು, ಹಾಗಾಗಿ ನಮ್ಮಮ್ಮ ಮಾಡ್ತಿದ್ರು, ಬಟ್ ಅವ್ರು ಮಾಡಿರೋದು ನೋಡಿದ್ದೆ, ಬಟ್ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿದ್ದೀನಿ. ಬಟ್ ಆದರೂ ಚೆನ್ನಾಗಿ ಬಂದಿತ್ತು. ನನಗೆ ಎಷ್ಟಾಗುತ್ತೋ ಆ ಲೆವೆಲ್ಲಿಗೆ ಕಟ್ಟಿದ್ದೀನಿ ಪೊಟ್ನನ, ಯಾರು ಏನು ಅನ್ಕೋಬೇಡಿ. ಇನ್ನೊಂದು ಥರ ಈಸಿ ಮೆಥಡ್ನ ಆಮೇಲೆ ತೋರಿಸ್ಕೊಡ್ತೀನಿ ನೋಡಿ, ಮುಂದೆ ನೋಡ್ತೀರಾ ನೋಡಿ. ಈ ಥರ ಬಾಳೆದೆಲೆಲ್ಲಾದರೆ ಈಸಿಯಾಗಿ ಬರ್ತಿತ್ತೇನೋ ಗೊತ್ತಾಗಲಿಲ್ಲ ನನಗೆ. ಅರಿಶಿನದೆಲೆಯಲ್ಲಿ ಈ ಮಟ್ಟಿಗೆ ಬಂದಿದೆ, ಬಟ್ ಪರವಾಗಿಲ್ಲ, ಮಾಡ್ಕೋಬೋದು ನೋಡಿ. ಈ ಥರ ನೀಟಾಗೆ ಕಟ್ಕೋಬೇಕು. ಈ ಥರ ಇದಕ್ಕೆ ನೋಡಿ ಒಂದು 3 ಆಯಿತು, 3 ಎಲೆ ಇತ್ತಷ್ಟೇ, ಅದರಿಂದ 3 ಕಡುಬನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಗ್ಯಾಸ್ ಒಲೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಕುಕ್ಕರ್ಗೆ ಈ ಥರ ಒಂದು ಸ್ಟ್ರೈನರ್ ಇಡಿ. ತೂತಿನ ಬುಟ್ಟಿ ಬರುತ್ತೆ ನೋಡಿ, ಅದನ್ನು ಇಟ್ಕೋಬೋದು ನೀವು. ನಾನು ಇದನ್ನು ಇಟ್ಟಿದ್ದೀನಿ, ಇದು ಬೇಗ ಬೇಯುತ್ತೆ ಅಂತ. ಇದನ್ನು ನೀಟಾಗೆ ಒಂದೊಂದೇ ಕಡುಬನ್ನ ಇದರಲ್ಲಿ ಇಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ, ಒಂದು ಮುಚ್ಚಳ ಮುಚ್ಚಿ ನೋಡಿ, ಎಲ್ಲೂ ಗಾಳಿ ಹೋಗಬಾರ್ದು. ಆಮೇಲೆ ಇದು ಹಬೆ ಎಲ್ಲ ಚೆನ್ನಾಗಿ ಹಬೆಲ್ಲೇ ಬೇಯುತ್ತೆ ನೀಟಾಗೆ ನೋಡಿ. ಈ ಥರ ಬೆಂದಮೇಲೆ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಒಂದು 15ರಿಂದ 20 ನಿಮಿಷದವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗೆ ನೋಡಿ. ಬೆಂದಾದ್ಮೇಲೆ ಈ ಥರ ಕಾಣುತ್ತೆ ನೋಡಿ. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಎಲೆಯಲ್ಲಿ ಒಂದು ಚೂರೂ ಅಂಟ್ಕೊಂಡಿಲ್ಲ, ಅದು ಅಷ್ಟು ನೀಟಾಗಿ ಬೆಂದಿದೆ. ಒಂದು 20 ನಿಮಿಷ ಬೆಂದರೆ ಸಾಕಾಗುತ್ತೆ. ನಿಮಗೆ ಈ ಥರ ಎಲೆಯಲ್ಲಿ ಕಟ್ಕೊಳಕ್ಕೆ ಬರಲಿಲ್ಲ ಅಪ್ಪ, ನಮ್ಗೆ ಬರಲ್ಲ, ಎಲೆ ಸಿಗಲಿಲ್ಲ ಅರಿಶಿನದೆಲೆ ಅಂದಾಗ ನೀವು ಬಾಳೆದೆಲೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಒಂದೊಂದನ್ನೇ ಓಪನ್ ಮಾಡಿ ತೋರಿಸ್ತೀನಿ ನಾನಿಲ್ಲಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಒಂದು ಪ್ಲೇಟಿಗೆ ಅದನ್ನು ತಗೊಂಡು ನೋಡಿ, ಈ ಥರ ಒಂದು ಚೂರು ಎಲ್ಲೂ ಅಂಟ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬೆಂದಿದ್ದಾವೆ ನೋಡಿ. ಶೇಪೂ ಹಾಳಾಗಿಲ್ಲ, ಎಷ್ಟು ನೀಟಾಗಿ ನೋಡಿ. ಬೆಂದಾಗ ಈ ಥರ ಇರುತ್ತೆ, ನೀಟಾಗಿ ಬೆಂದರೆ. ಈಸಿ ಮೆಥಡ್ ಅಂದರೆ ಈ ಥರ ಒಂದು ಬೌಲಿಗೆ ಅದೇ ಎಲೆನ ರೀಯೂಸ್ ಮಾಡ್ಕೋತಿದ್ದೀನಿ ನಾನು. ಇನ್ನೊಂದು ಸರಿ ಬೌಲಿಗೆ ನೀಟಾಗಿ ಇಟ್ಟು ಅದೇ ಕುಂಬಳಕಾಯಿ ಮಿಶ್ರಣನ ಇದರೊಳಗೆ ಇಟ್ಬಿಟ್ಟು ಅದೇ ಎಲೆನೇ ನೀಟಾಗಿ ಈ ಥರ ಮುಚ್ಕೊಬಿಡಿ ನೋಡಿ. ಅದನ್ನು ಆಮೇಲೆ ಬೆಂದಾದ್ಮೇಲೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಒಂದು 1/4 ಗಂಟೆ 20 ನಿಮಿಷ ಬೇಯಿಸ್ಕೊಳ್ಳಿ ಬೌಲಲ್ಲಿ ಇಟ್ಟು ನೋಡಿ. ಇದು ಈಸಿ ಮೆಥಡು, ಪಟ್ನ ಮಾಡ್ಕೊಳಕ್ಕೆ ಬರಲ್ಲ ಅಂದವರು ಈ ಥರ ಮಾಡ್ಕೋಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಇದು ಎಲ್ಲೂ ಅಂಟಿಲ್ಲ ಬಟ್ಲಿಗೆ, ಎಷ್ಟು ನೀಟಾಗಿ ಹೇಳ್ತಿದೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿತ್ತು. ರುಚಿ ಮಾತ್ರ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಕುಂಬಳಕಾಯಲ್ಲಿ ಅರಿಶಿನದಲ್ಲಿ ವಿಟಮಿನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ ಅರಿಶಿನದಲ್ಲಿ. ಕುಂಬಳಕಾಯಿ ಅಂತೂ ಕಣ್ಣಿಗಂತೂ ತುಂಬ ಒಳ್ಳೆಯದು. ನಮ್ಮ ಕಡೆ ಪರಂಗಿ ಹಣ್ಣು ಅಂತಾರೆ,
ಸಿಹಿ ಕುಂಬಳಕಾಯಿ ಅಂತಾರೆ, ಒಂದೊಂದು ಹೆಸರಿದೆ, ಪಂಪ್ಕಿನ್ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ಡೆಫಿನೆಟ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.